ಮೇಲೆ ಆಸೀನರಾಗಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಆದಂತಹ ಡಾಕ್ಟರ್ ಟಿ.ಬಿ. ಜಯಚಂದ್ರ ಸಾಹೇಬ್ರವರೇ, ವಿಧಾನ ಪರಿಷತ್ ಸದಸ್ಯರು ಆದಂತಹ ಶ್ರೀ ಚಿದಾನಂದ ಎಂ ಗೌಡರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕನಕ ಜಯಂತಿಯನ್ನು ನಾವು ಇವತ್ತೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಕಷ್ಟು ಮಹನೀಯರು ಹೇಳಿದ್ದಾರೆ. ಕನಕ ಜಯಂತಿಯನ್ನು ಅನೇಕ ವಿಶಿಷ್ಟತೆಗಳಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕನಕ ಮೊದಲು ತಿಮ್ಮಪ್ಪ ನಾಯಕನಾಗಿದ್ದ. ಅವರ ತಂದೆ ಮತ್ತು ತಾಯಿಗೆ ಒಬ್ಬನೇ ಮಗ. ಆತ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಹುಟ್ಟಿದ್ರಿಂದ ತಿಮ್ಮಪ್ಪ ನಾಯಕ ಎನ್ನುವಂತಹ ಹೆಸರು ಬರುತ್ತೆ. ಬಚ್ಚಮ್ಮ ಮತ್ತು ಬೀರಪ್ಪ ಇವರಿಬ್ಬರ ಮಕ್ಕಳು. ಇವರ ತಂದೆ ತಾಯಿಗಳು, ಕನಕನ ತಂದೆ ತಾಯಿಗಳು. ಕನಕನ ತಂದೆ ಬೀರಪ್ಪ ಬಂಕಾಪುರದ ಹತ್ತಿರ ಇದ್ದಂತಹ ಬಾಡ ಗ್ರಾಮದ ಆ ಪ್ರಾಂತ್ಯದ ದಂಡನಾಯಕನಾಗಿ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ನಂತರದಲ್ಲಿ ಮಗ ಹುಟ್ಟಿದ ನಂತರದಲ್ಲಿ ಇವರು ಕೂಡ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಎಲ್ಲ ರೀತಿಯ ಅಭ್ಯಾಸವನ್ನು ಮಾಡಿಸ್ತಾ ಹೋಗ್ತಾರೆ. ಆತನೂ ಕೂಡ, ಕನಕನೂ ಕೂಡ, ತಿಮ್ಮಪ್ಪ ನಾಯಕ ಕೂಡ ಆ ಒಂದು ಸೈನ್ಯದ ದಳಪತಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಯುದ್ಧದಲ್ಲಿ ಆತನಿಗೆ ಸೋಲುಂಟಾಗುತ್ತೆ. ಯುದ್ಧದಲ್ಲಿ ಆತ ತುಂಬ ಸೋತಾಗ ಮತ್ತೆ ಅವನಿಗೆ ಜೀವನದಲ್ಲಿ ಜಿಗುಪ್ಸೆಗೆ ಉಂಟಾಗುತ್ತೆ. ಇಲ್ಲ, ನಾನು ಸೈನ್ಯದಲ್ಲಿ ಕೆಲಸ ಮಾಡೋದು ಬೇಡ ಅನ್ನುವಂತಹ ಸಂದರ್ಭವೂ ಕೂಡ ಬರುತ್ತೆ. ಆ ನಂತರದಲ್ಲಿ ಆತನಿಗೆ ಚಿನ್ನ ಸಿಗುವಂಥ ಸಂದರ್ಭ ಬಂದು ಆನಂತರ ಆತ ಕನಕನಾಗ್ತಾನೆ. ಆನಂತರ ಜೀವನದಲ್ಲಿ ವೈರಾಗ್ಯ ಕೂಡ ಬರುತ್ತೆ. ವೈರಾಗ್ಯ ಬಂದ ನಂತರದಲ್ಲಿ ಎಲ್ಲವನ್ನು ಕೂಡ ಚಿನ್ನ, ತನ್ನಲ್ಲಿದ್ದಂತಹ ಐಶ್ವರ್ಯ ಎಲ್ಲವನ್ನೂ ದಾನ ಮಾಡಿ ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತಹ ಪುರಂದರದಾಸರ ಜೊತೆ ಸೇರಿಕೊಂಡು ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗ್ತಾರೆ. ಹೀಗೆ ಊರೂರನ್ನು ಸುತ್ತಾ ಅನೇಕ ಪ್ರದೇಶಗಳಲ್ಲಿ ಜನರಿಗೆ ತಿಳುವಳಿಕೆಯನ್ನು ನೀಡ್ತಾ ಕುಲವೆಂದು ಒಡೆದಾಡುವಿರೇಕೆ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವೆಲ್ಲರೂ ಅದು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡಿದಂಥವರು ಕೂಡ ಅಗ್ರಗಣ್ಯ ಸ್ಥಾನದಲ್ಲಿರ್ತಾರೆ. ಅಲ್ಲಿ ಕುಲದ ಪ್ರಶ್ನೆ ಬರೋದೇ ಇಲ್ಲ. ಸಾಹೇಬರು ಹೇಳ್ತಾ ಇದ್ರು 30 ಕೆರೆಗಳನ್ನು ತುಂಬಿಸಿದ್ದಾರೆ ಅಂತ. ಎಲ್ಲಿ ಕುಲ ಎಲ್ಲಿ ಬಂತು? ಸಾಹೇಬರು, ನಮ್ಮ ಚಿದಾನಂದ ಸಾಹೇಬರು ಸಾಕಷ್ಟು ಸಂಸ್ಥೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಟ್ಟಿದ್ದಾರೆ. ಕುಲ ಎಲ್ಲಿ ಬಂತು? ಹಾಗಾಗಿ ಕುಲ ಎಲ್ಲೂ ಇಲ್ಲ, ನಾವೆಲ್ಲರೂ ಮನುಷ್ಯರು, ಮಾನವರು ಎನ್ನುವಂಥ ಸಂದೇಶವನ್ನು ಕೊಟ್ಟಂಥವರು ಕನಕದಾಸರು ಕೇವಲ ಸಂದೇಶವನ್ನು ಕೊಟ್ಟಿದ್ದೇ ಅಲ್ಲ, ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಕೃತಿಗಳಲ್ಲಿ ರಾಮಧಾನ್ಯ ಚರಿತೆ, ನಳಚರಿತೆ, ಮೋಹನ ತರಂಗಿಣಿ, ಹರಿಭಕ್ತಿ ಸಾರ ಈ ಕೃತಿಗಳನ್ನು ರಚನೆ ಮಾಡ್ತಾರೆ. ಸ್ನೇಹಿತರೆ, ಈ ಎಲ್ಲ ಕೃತಿಗಳನ್ನು ರಚನೆ ಮಾಡಬೇಕಾದ್ರೆ ಅವರಲ್ಲಿದ್ದಂತಹ ವಿದ್ವತ್ತು, ಜ್ಞಾನ ಸಂಪಾದನೆ ನಾವು ಆಲೋಚನೆಯನ್ನು ಮಾಡಬೇಕು. ಅವರು ರಾಮದಾನ ಚರಿತೆಯಲ್ಲಿ ಹೇಳ್ತಾರೆ, ರಾಗಿ ಮತ್ತು ಭತ್ತದ ನಡುವೆ ಯುದ್ಧ ನಡೆಯುತ್ತೆ, ಜಗಳ ನಡೆಯುತ್ತೆ. ಅವರಿಬ್ಬರು ಜಗಳ ಆಡಿಕೊಂಡು ಶ್ರೀರಾಮನ ಹತ್ರ ಹೋಗ್ತಾರೆ. ಶ್ರೀರಾಮನ ಹತ್ರ ಹೋದಾಗ ಶ್ರೀರಾಮ ಅವರಿಬ್ಬರ ದೂರುಗಳನ್ನು ಆಲಿಸಿ ಇಬ್ಬರನ್ನು ಕೂಡ 6 ತಿಂಗಳು ಜೈಲು ವಾಸಕ್ಕೆ ಕಳಿಸ್ತಾನೆ. ಜೈಲು ವಾಸದಿಂದ ಮತ್ತೆ 6 ತಿಂಗಳ ನಂತರ ವಾಪಸ್ ಕರೆಸಿದಾಗ ರಾಗಿ ತನ್ನ ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿರುತ್ತೆ, ಭತ್ತ ತನ್ನ ಶ್ರೇಷ್ಠತೆಯನ್ನು ಕಳ್ಕೊಂಡಿರುತ್ತೆ. ಆಗ ಶ್ರೀರಾಮ ಹೇಳ್ತಾನೆ, ರಾಗಿ ಶ್ರೇಷ್ಠವಾದ್ದು, ಭತ್ತಕ್ಕೆ ಅಷ್ಟು ಶ್ರೇಷ್ಠತೆ ಇಲ್ಲ ಎನ್ನುವಂಥ ಮಾತನ್ನು ಹೇಳಿ ರಾಗಿಗೆ ರಾಘವ ಎನ್ನುವಂತಹ ನಾಮಕರಣವನ್ನು ಮಾಡ್ತಾನೆ. ಇದು ರಾಮದಾನ ಚರಿತ್ರೆಯಲ್ಲಿ ಬರತಕ್ಕಂತಹ ವಿಶೇಷತೆ. ಮತ್ತು ನಳದಮಯಂತಿ ಆ ಕೃತಿಯನ್ನು ನಾವು ಓದಬೇಕು. ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಪದವೂ ಕೂಡ ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತೆ. ನಳ ಮತ್ತು ದಮಯಂತಿಯ ಅವರಿಬ್ಬರ ಒಂದು ಸಂಗಮ, ಅವರಿಬ್ಬರ ಪ್ರೇಮ ಸಲ್ಲಾಪಗಳು, ಆನಂತರ ಬರ್ತಕ್ಕಂತಹ ಚದುರಂಗದ ಆಟದಲ್ಲಿ ಆತ ಪಗಡೆಯಾಟದಲ್ಲಿ ಸೋಲುವಂಥದ್ದು, ಆನಂತರದಲ್ಲಿ ದಮಯಂತಿಯನ್ನು ಬಿಟ್ಟು ಹೋಗುವಂಥದ್ದು. ದಮಯಂತಿಯನ್ನು ಬಿಟ್ಟು ಹೋದಾಗ ಕಾಡಿನಲ್ಲಿ ಕಾಳಿಂಗ ಸರ್ಪ ಕಚ್ಚಿ ಆತನ ರೂಪವೇ, ಯಾಕೆಂದರೆ ಸುರದ್ರೂಪಿ ನಳ ಒಬ್ಬ ಸುರದ್ರೂಪಿ ರಾಜಕುಮಾರ, ಅವನ ಬಣ್ಣವೇ ಬದಲಾಗುತ್ತೆ, ಆಕಾರವೇ ಕಳ್ಕೊಳ್ತಾನೆ, ಕುಬ್ಜನಾಗ್ತಾನೆ, ಕಪ್ಪು ಬಣ್ಣದ ವ್ಯಕ್ತಿ ಆಗ್ತಾನೆ.
ಗುರುತಿಡಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ವ್ಯಕ್ತಿ ಹೆಂಡತಿ ಕೂಡ ಕಾಡಿನಿಂದ ಬಿಡೋದಕ್ಕಾಗುತ್ತೆ. ಅವರಿಬ್ಬರು ಒಂದು ಬಟ್ಟೆಯನ್ನು ಒದ್ಕೊಂಡು ಕಾಡಿನಲ್ಲಿ ಮಲಗಿರ್ತಾರೆ. ಕಾಡಿನಲ್ಲಿ ಮಲಗಿದ್ದಾಗ ನಳನಿಗೆ ಅನಿಸುತ್ತೆ, ನಾನೊಬ್ಬ ರಾಜ, ಇವತ್ತು ನಾನು ಪಗಡೆಯಾಟದಲ್ಲಿ ಸೋತು ಬಿಕಾರಿಯಾಗಿದ್ದೇನೆ. ಈಕೆ ಒಂದು ಅರಮನೆಯ ಸುಪುತ್ರಿ, ಈಕೆ ರಾಜನ ಮಗಳು. ಈಕೆಯನ್ನು ನಾನು ಕಷ್ಟದಲ್ಲಿ ದೂಡಬಾರ್ದು, ಏನಾದರೂ ಮಾಡಿ ಈಕೆಯನ್ನು ಅವರ ತವರು ಮನೆಗೆ ಸೇರಿಕೊಳ್ಳುವ ಹಾಗೆ ಮಾಡಬೇಕು ಅಂತೇಳಿ ಅವನೇನು ಮಾಡ್ತಾನೆ, ಇಬ್ಬರು ಒಂದೇ ಒದ್ಕೊಂಡಿದ್ದಂತಹ ಆ ಒಂದು ಬಟ್ಟೆಯನ್ನು ಕಟ್ ಮಾಡ್ತಾನೆ. ಗೊತ್ತಾಗದಾಗಿ ಕಟ್ ಮಾಡಿ ಆ ಬಟ್ಟೆಯನ್ನೇ ಸುತ್ತಕೊಂಡು ಅವನು ಬೇರೆ ಕಡೆ ಹೋಗ್ತಾನೆ. ದಮಯಂತಿ ಎಲ್ಲ ಕಾಡಿನಲ್ಲೆಲ್ಲ ಅಲೆದು ಕೊನೆಗೆ ತನ್ನ ತಂದೆಯ ರಾಜಾಶ್ರಯವನ್ನು ಪಡ್ಕೊಳ್ತಾಳೆ. ನಂತರದಲ್ಲಿ ನಳ ಬೇರೆ ಕಡೆ ಹೋಗ್ತಾ ಇರಬೇಕಾದ್ರೆ ಒಂದು ವಿಷ ಸರ್ಪ ಕಚ್ಚಿ ಅವನು ವಿಕೃತಿಯಾಗ್ತಾನೆ. ಅವನ ದೇಹ ಎಲ್ಲವೂ ಕೂಡ ಕುಬ್ಜವಾಗುತ್ತೆ, ನೋಡೋದಕ್ಕೆ ಅಸುಂದರನಾಗಿ ಕಾಣ್ತಾ ಹೋಗ್ತಾನೆ. ನಂತರದಲ್ಲಿ ದಮಯಂತಿಗೆ ಅನಿಸುತ್ತೆ, ನನ್ನ ಗಂಡನನ್ನು ಹುಡುಕಬೇಕೇನಾದರೂ ಮಾಡಿ. ಹೇಗೆ ಹುಡುಕ್ಸೋದಕ್ಕೆ ಬೇರೆ ಪರ್ಯಾಯವಿಲ್ಲ, ಈಗಿನ ರೀತಿಯಲ್ಲಿ ತಂತ್ರಜ್ಞಾನ ಇಲ್ಲ. ಕೊನೆಗೆ ಆಕೆ ದಮಯಂತಿಗೆ ಎರಡನೇ ವಿವಾಹ ಅಂತ ಹೇಳಿ ಒಂದು ಡಂಗೂರವನ್ನು ಸಾರಿಸ್ತಾರೆ. ಎಲ್ಲ ಕಡೆ ಡಂಗೂರವನ್ನು ಸಾರಿಸಿದಾಗ ಈ ಮಾಹಿತಿ ತಲುಪಬೇಕಾದ್ರೆ ನಳ ಬೇರೊಬ್ಬ ರಾಜನ ಹತ್ರ ಒಂದು ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ರಾಜ್ಯದ ರಾಜನಿಗೆ ದಮಯಂತಿ ಎರಡನೇ ಮದುವೆ ಆಗ್ತಾ ಇದ್ದಾಳೆ. ನಾನು ಹೋಗಿ ಆಕೆಯನ್ನು ಮದುವೆ ಆಗಬೇಕು ಎನ್ನುವಂಥ ಆಸೆ ಬರುತ್ತೆ. ಆಗ ಅವನು ಹೇಳ್ತಾನೆ, ದಮಯಂತಿ ಇರುವಂತಹ ಊರು ತುಂಬ ದೂರ, ಅಲ್ಲಿಗೆ ಹೋಗುವಂತಹ ರೀತಿಯಲ್ಲಿ ರಥವನ್ನು ಓಡಿಸುವಂತಹ ವ್ಯಕ್ತಿ ಯಾರು? ಸರ್ಚ್ ಮಾಡ್ತಾರೆ, ಹುಡುಕ್ತಾರೆ, ಸಿಗೋದಿಲ್ಲ. ಆಗ ಕುದುರೆ ಲಾಯದಲ್ಲಿದ್ದಂತಹ ನಳ, ವಿಕೃತಿಯಾಗಿರ್ತಕ್ಕಂಥ ನಳ, ಮಹಾರಾಜರೇ ಅವಕಾಶ ಕೊಟ್ಟರೆ ನಾನು ಓಡಿಸ್ಕೊಂಡು ಹೋಗ್ತಾನೆ. ಆಯಿತು ಅಂತ ಅವಕಾಶ ಕೊಡ್ತಾರೆ. ನಳ ಅತ್ಯಂತ ವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಆ ಒಂದು ದಮಯಂತಿಯ ಅರಮನೆಯನ್ನು ಸೇರಿದಾಗ ದಮಯಂತಿ ಎಲ್ಲ ರಾಜಾದಿರಾಜರು ಕುಳಿತಿರ್ತಾರೆ. ತನ್ನ ಗಂಡನನ್ನು ಪತ್ತೆ ಹಚ್ಚೋದು ಹೇಗೆ? ಹುಡುಕ್ತಾಳೆ, ಸಾಧ್ಯವಾಗೋದಿಲ್ಲ. ಆಗ ತಕ್ಷಣಕ್ಕೆ ಆಲೋಚನೆ ಮಾಡ್ತಾಳೆ, ತನ್ನಿಬ್ಬರು ಮಕ್ಕಳನ್ನು ಬಿಡ್ತಾಳೆ. ಜೊತೆಯಲ್ಲಿ ಎಲ್ಲ ರಾಜರು ಪರಿವಾರ ಎಲ್ಲ ಕುಂತಿದೆ. ಒಂದು ಕಡೆಯಿಂದನ ತನ್ನ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ನಳನಿಗೆ ತಡೆಯೋಕ್ಕಾಗೋದಿಲ್ಲ. ಯಾವಾಗ ತನ್ನ ಸ್ವಂತ ಕರುಳು ಬಳ್ಳಿ ತನ್ನಿಂದ ದೂರ ಆಗಿದೆ ಅಂದಾಗ ತಡೆಯೋಕ್ಕಾಗೋದಿಲ್ಲ. ಅವನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ. ಆಗ ದಮಯಂತಿಗೆ ಅರ್ಥ ಆಗುತ್ತೆ, ಇವನೇ ನನ್ನ ಗಂಡ. ನೋಡಿ, ಎಂಥ ಅದ್ಭುತವಾಗಿ ಕನಕದಾಸರು ಕೃತಿಯನ್ನು ರಚನೆ ಮಾಡಿದ್ದಾರೆ. ರಾಮದಾನ್ಯ ಚರಿತೆ ಹರಿಭಕ್ತಿ ಸಾರದಲ್ಲಿ ಆ ಒಂದು ಕೃಷ್ಣನನ್ನು ಅತ್ಯಂತ ವಿಜೃಂಭಣೆಯಿಂದ ವರ್ಣಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ರೀತಿಯಲ್ಲಿ ಕನಕದಾಸರು ಕೇವಲ ಸೈನಿಕನಾಗಿರಲಿಲ್ಲ, ಕೇವಲ ಅತ್ಯಂತ ಯೋಧನಾಗಿರಲಿಲ್ಲ, ಎಲ್ಲವನ್ನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮಾಡಿ ಇಡೀ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟರು. ಊರೂರನ್ನು ತಿರುಗಿದ್ರು, ಜನಗಳಿಗೆ ಅವೇರ್ನೆಸ್ಸನ್ನು ಮೂಡಿಸಿದರು. ಮತ್ತು ನಾವೆಲ್ಲರೂ ಒಂದೇ, ಮನುಜ ಕುಲ ತಾನೊಂದೇ ಒಲಂ ಎನ್ನುವಂಥ ಸಂದೇಶವನ್ನು ಕೊಟ್ಟರು. ಉಡುಪಿಗೆ ಬರ್ತಾರೆ. ಉಡುಪಿನಲ್ಲಿ ಅಲ್ಲಿನ ವ್ಯವಸ್ಥೆ ಅವರನ್ನು ಒಳಗೋಗೋದಕ್ಕೆ ಬಿಡೋದಿಲ್ಲ. ಅವರು ದೇವಸ್ಥಾನದ ಸುತ್ತ ತಿರುಗ್ತಾರೆ ಭಜನೆ ಮಾಡಿಕೊಂಡು. ಕೊನೆಗೆ ಒಂದು ಸ್ಥಳದಲ್ಲಿ ಕೃಷ್ಣನನ್ನು ಧ್ಯಾನಿಸ್ತಾ ನಿಂತ್ಕೊತಾರೆ. ಕೃಷ್ಣ ಮತ್ತೆ ಅಲ್ಲಿ ಟರ್ನ್ ಆಗಿ ನಿಂತ್ಕೊತಾನೆ. ಇವತ್ತು ಕನಕನ ಕಿಂಡಿಯಲ್ಲಿ ನಾವು ಕೃಷ್ಣನನ್ನು ನೋಡ್ಬೋದು. ಅದು ಕನಕದಾಸರು ಮಾಡಿದಂಥ ಪವಾಡ. ಅವರಲ್ಲಿರ್ತಕ್ಕಂಥ ಅದಮ್ಯವಾದಂತಹ ಚೇತನದಿಂದ ಅಲ್ಲಿ ಕೃಷ್ಣ ಕನಕರ ಕಡೆ ತಿರುಗಿಕೊಳ್ತಾನೆ. ಆತ್ಮೀಯರೇ, ಕನಕದಾಸರ ಕೃತಿಗಳನ್ನು ನಾವೆಲ್ಲರೂ ಓದೋಣ, ಅವರ ಆದರ್ಶಗಳನ್ನು ಪಾಲಿಸೋಣ. ಅಷ್ಟೇ ಅಲ್ಲ, ಏನು ನಮ್ಮ SL ರಂಗನಾಥ್ ಸಾಹೇಬರು ಬೇರೆಯವರೆಲ್ಲ ಹೇಳಿದರು, ಆ ರೀತಿಯಲ್ಲಿ ನಾವೆಲ್ಲರೂ ಕನಕರಾಗೋಣ ಅಂತ ಹೇಳ್ತಾ, ನನ್ನ ಒಂದು ಸಣ್ಣ ಅನುಭವ, ನಾನು ಕಾಳಿದಾಸ ಜೂನಿಯರ್ ಕಾಲೇಜ್ನಲ್ಲಿ ಓದಿದ್ದು. ಅಲ್ಲಿ KC ರಾಮಯ್ಯ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು, ಒಬ್ಬರು ಪ್ರಿನ್ಸಿಪಾಲ್ರಿದ್ದರು. ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮೇಷ್ಟ್ರುಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಕಷ್ಟು ಜನ ಅವ್ರ ಕೈ ಕೆಳಗೆ ಓದಿ ಬಂದಿರತಕ್ಕಂಥವರು. ಅವರು ಜಾತಿ ಭೇದವನ್ನು ಮರೆತು ಪ್ರತಿಯೊಬ್ಬರಿಗೂ, ನಾನು ಬಡವ ಅಂತ ಹೋದರೆ ಉಚಿತವಾಗಿ ಸೀಟ್ ಕೊಡೋರು, ಫೀಸ್ ಇಲ್ಲ ಅಂದರೆ
ಫೀಸ್ ಅವರೇ ಕಟ್ಟಿಕೊಳ್ಳೋರು. ಈ ರೀತಿ ಮಾಡಿದಂತಹ ಪುಣ್ಯಾತ್ಮರು ಇನ್ನೂ ಕೂಡ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಲಿತು ಬಂದಿದ್ದೀವಿ. ಅವರ ಆದರ್ಶಗಳನ್ನು ನಾವು ನಿಜವಾಗ್ಲೂ ಪಾಲಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.